ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಈ ಹೊತ್ತಿನ ಮೇಜರ್ ಅಪ್ಡೇಟ್ಸ್ ಅನ್ನ ರಿಪಬ್ಲಿಕ್ ಕನ್ನಡದ ಲ್ಯೂಮ್ನೋ ಸ್ಟುಡಿಯೋದಿಂದ ನೀವು ಗಮನಿಸ್ತಾ ಇದ್ದೀರಿ. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವಂತಹ ಪೆನ್ ಡ್ರೈವ್, ಆ ಪೆನ್ ಡ್ರೈವ್ ನಲ್ಲಿ ಅಶ್ಲೀಲ ವಿಡಿಯೋಗಳು ಇದೆ ಅನ್ನೋ ಆರೋಪ ಪ್ರಕರಣ. ಈ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಹಲ್ಚಲ್ ಎದ್ದಿದ್ರು ಕೂಡ, ರಾಜಕೀಯ ಆರೋಪ ಪ್ರತ್ಯಾರೋಪಗಳ ಸರಣಿ ಮುಂದುವರೆದಿದ್ರು ಕೂಡ, ಕಾನೂನಾತ್ಮಕ ತನಿಖೆ ಚುರುಕಾಗ್ತಾ ಇದ್ರು ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿ ಅನ್ನೋ ಪ್ರಶ್ನೆಗೆ ಈವರೆಗೂ ಕೂಡ ಯಾವುದೇ ಸ್ಪಷ್ಟ ಉತ್ತರ ಲಭ್ಯವಾಗಿಲ್ಲ. ತಿಂಗಳು ಕಳೆದು ಹೋಯ್ತು, ಒಂದು ತಿಂಗಳು ಕಳೆದು ಹೋದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದರ ಸುಳಿವು ಒಂದು ಕಡೆ ತನಿಖಾ ಸಂಸ್ಥೆಗಾಗ್ಲಿ, ಮತ್ತೊಂದು ಕಡೆ ಈ ರಾಜಕೀಯ ಆರೋಪ ಪ್ರತ್ಯಾರೋಪವನ್ನು ನಡೆಸ್ತಿರುವ ರಾಜಕೀಯ ನಾಯಕರಿಗಾಗ್ಲಿ ಸ್ಪಷ್ಟವಾಗಿ ಲಭ್ಯವಾದಂತೆ ಗೋಚರಿಸ್ತಾ ಇಲ್ಲ. ಪೆನ್ ಡ್ರೈವ್ ಕೇಸ್ ಹಲ್ಚಲ್ ಎಬ್ಬಿಸಿದ್ರೂ ಕೂಡ ಎಲ್ಲಿ ಪ್ರಜ್ವಲ್ ಅನ್ನೋ ಪ್ರಶ್ನೆ ಇನ್ನೂ ಮುಂದುವರೆದಿದೆ. ಮೂರು ಕೇಸ್ ದಾಖಲಾಗಿದೆ. 3 ಕೇಸ್ ದಾಖಲಾಗಿದ್ರೂ ಕೂಡ ತಲೆಮರೆಸಿಕೊಂಡಿದ್ದಾರೆ. ಒಬ್ಬ ಜನಪ್ರತಿನಿಧಿಯಾಗಿ ಕಾನೂನಿಗೆ ಬೆಲೆ ಕೊಟ್ಟು ತನಿಖೆಗೆ ಒಳಪಡಬೇಕಾಗಿತ್ತು ಪ್ರಜ್ವಲ್ ರೇವಣ್ಣ ಅವರು. ಆದರೆ ಚಿಕ್ಕಪ್ಪ ಅವರು ಕರೆದಾಗ್ಲೂ ಕೂಡ, ಮನವಿಯನ್ನ ಮಾಡಿಕೊಂಡಾಗ್ಲೂ ಕೂಡ ಅದಕ್ಕೆ ಸ್ಪಂದಿಸಲಿಲ್ಲ. ದೇವೇಗೌಡರು ಪತ್ರ ಬರೆದು ಎಚ್ಚರಿಕೆ ಕೊಟ್ಟರು ಕೂಡ ಸ್ಪಂದಿಸಲಿಲ್ಲ. ಇನ್ನು ತನಿಖಾಧಿಕಾರಿಗಳು ಆ ಒಂದು ಪಾಸ್ಪೋರ್ಟನ್ನು, ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದುಗೊಳಿಸುವ ಪ್ರಕ್ರಿಯೆಯನ್ನ ಚಾಲನೆ ನೀಡಿದ್ರು ಕೂಡ ಇದಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೇನೆ ವರ್ತಿಸ್ತಿರುವಂತೆ ಕಾಣ್ತಾ ಇದೆ. ಚುನಾವಣಾ ಫಲಿತಾಂಶ ಕುಳಿದಿರೋದು ಬೆರಳೆಣಿಕೆಯಷ್ಟು ದಿನ. ಒಬ್ಬ ಜನಪ್ರತಿನಿಧಿಯಾಗಿ ವೋಟ್ ಹಾಕಿ ಗೆಲ್ಲಿಸಿದ ಜನರಿಗೆ ಉತ್ತರ ಕೊಡಬೇಕಾದ ಹೊಣೆಗಾರಿಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ಇದ್ದೇ ಇದೆ. ಅವರು ಮೊಮ್ಮಗನಾಗಿ ಮಗನಾಗಿ ಉತ್ತರ ಕೊಡ್ತಾರೋ ಇಲ್ವೋ, ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಉತ್ತರ ಕೊಡ್ತಾರೋ ಇಲ್ವೋ, ಆದರೆ ತನಿಖೆಯನ್ನ ಫೇಸ್ ಯಾಕೆ ಮಾಡ್ತಿಲ್ಲ, ತಪ್ಪಿತಸ್ಥ ಅಲ್ಲ ಅನ್ನೋದಾದ್ರೆ ಅನ್ನೋ ಮತದಾರರ ಪ್ರಶ್ನೆಗೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಉತ್ತರವನ್ನ ಕೊಡ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ. ರೈಟ್, ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಹೊಳೆ ನರಸೀಪುರದಿಂದ ಕನೆಕ್ಟ್ ಆಗಿದ್ದಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಒಂದು ತಿಂಗಳಾದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿ ಅನ್ನೋ ಪ್ರಶ್ನೆ ಅಸ್ಪಷ್ಟವಾಗೇ ಇದೆ ಉತ್ತರ. ಮತ್ತೊಂದು ಕಡೆ ತನಿಖೆ ಬಗ್ಗೆ ಕೂಡ ಅನೇಕ ಅನುಮಾನಗಳು, ಆರೋಪಗಳು ಕೇಳೋಕೆ ಸಿಗ್ತಾ ಇದೆ. ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಸ್ಮಿತಾ, ನೋಡಿ, ನೀವು ಹೇಳ್ತಾ ಇದ್ದಂತೆ ಇವತ್ತು ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರು ತಪ್ಪು ಮಾಡಿಲ್ಲ ಅನ್ನೋದಾಗಿದ್ದರೆ ಇಷ್ಟೊತ್ತಿಗೆಲ್ಲ ಬಂದು ತನಿಖೆಗೆ ಸಹಕರಿಸಬಹುದಿತ್ತು, ತಮ್ಮ ಮೇಲಿರುವಂಥ ಆರೋಪಗಳು ಸುಳ್ಳು ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಬಹುದಿತ್ತು. ಆದರೆ ಎಲ್ಲೋ ಒಂದು ಕಡೆ ಇವತ್ತಿಗೆ 31 ದಿನ ಆಗ್ತಾ ಬರ್ತಾ ಇದೆ, ಇವತ್ತಿಗೂ ಕೂಡ ವಾಪಸ್ ಬಾರದೇ ಇರುವಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ಪ್ರಶ್ನೆಗಳು ಉಟ್ಕೊಳ್ತಾ ಇದೆ. ಒಂದು ವೇಳೆ ಅವರು ತಪ್ಪು ಮಾಡಿದ್ರೆ ಬರ್ಬೋದಿತ್ತು. ನೋಡಿ, ಅವರ ಚಿಕ್ಕಪ್ಪ HD ಕುಮಾರಸ್ವಾಮಿ ಅವರು ನೇರವಾಗಿ ಮಾಧ್ಯಮಗಳ ಮೂಲಕ ಮನವಿಯನ್ನು ಮಾಡ್ಕೊಳ್ತಾರೆ. ಬಂದು ತನಿಖೆಗೆ ಹಾಜರಾಗಬೇಕು, 2 ದಿನದೊಳಗಡೆ ಬರಬೇಕು ಅಂತೇಳಿ ಅವರು ಮನವಿಯನ್ನು ಮಾಡ್ಕೊಳ್ತಾರೆ. ಅದಾದ ಬಳಿಕ ಖುದ್ದು ಅವರ ತಾತ HD ದೇವೇಗೌಡ ಅವರು ಪತ್ರದ ಮುಖೇನ ವಾರ್ನಿಂಗ್ ಕೊಡೋ ಲೆಕ್ಕದಲ್ಲಿ ಅವರು ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ ಬರಬೇಕು ಅಂತೇಳಿ. ಆದರೆ ಇಲ್ಲಿಯವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಎಲ್ಲಿದ್ದಾರೆ ಅನ್ನುವ ವಿಚಾರ ಕುಟುಂಬಸ್ಥರಿಗೆ ಗೊತ್ತಾಗ್ತಾ ಇಲ್ಲ ಅನ್ನುವ ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಹಾಗಾಗಿ ಯಾವಾಗ ಬರ್ಬೋದು ಅನ್ನುವ ಪ್ರಶ್ನೆಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ SIT ತನಿಖೆಯನ್ನು ಚುರುಕುಗೊಳಿಸ್ತಾ ಇದೆ. ಅನೇಕ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ 3 ಕೇಸ್ಗಳಾಗಿರುವಂಥದ್ದು ಪ್ರಜ್ವಲ್ ರೇವಣ್ಣ ಅವರ ಮೇಲೆ. ಆ 3 ಪ್ರಕರಣಗಳು FIRಗಳು ದಾಖಲಾಗಿದ್ರು ಕೂಡ ಇನ್ನೂ ವಾಪಸ್ ಬಂದಿಲ್ಲ ಒಂದು ಕಡೆ. ಮತ್ತೊಂದು ಕಡೆ ಇವತ್ತು ಜಾಮೀನಿನ ಮೇಲೆ ಹೊರಗಡೆ ಇರುವಂತಹ HD ರೇವಣ್ಣ ಅವರು ಟೆಂಪಲ್ ರನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಅವರ ತಲೆಮರೆಸ್ಕೊಂಡಿದ್ದಾರೆ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತದೆ. ಯಾಕಂದರೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ಬಳಿಕ ಇದು ಹೊಳೆ ನರಸೀಪುರದಲ್ಲಿರುವಂಥ HD ರೇವಣ್ಣ ಅವರ ನಿವಾಸನಿದೆ, ಅಂದಿನಿಂದ ಇಂದಿನವರೆಗೂ ಕೂಡ ಖಾಲಿ ಆಗಿದೆ. ಇತ್ತ ಯಾರು ಕೂಡ ಸುಳಿತಾ ಇಲ್ಲ. ಪ್ರತಿನಿತ್ಯವೂ ಕೂಡ ಅನೇಕ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸ್ತಾ ಇದ್ರು, ಹೋಗ್ತಾ ಇದ್ರು. ಆದರೆ ಈ ಒಂದು ಕಳೆದ 31 ದಿನಗಳಿಂದ ಸ್ಮಿತಾ ಒಬ್ಬರು ಕೂಡ ಬರ್ತಾ ಇಲ್ಲ. ಪಕ್ಕದಲ್ಲೇ ಇರುವಂಥ ಥಿಯೇಟರ್ ಇದೆ, ಆ ಥಿಯೇಟರ್ ಕೂಡ ರನ್ ಆಗ್ತಾ ಇಲ್ಲ. ಅದನ್ನು ಕೂಡ ತಾತ್ಕಾಲಿಕವಾಗಿ ಕ್ಲೋಸ್ ಅನ್ನು ಮಾಡಲಾಗಿದೆ. SIT ತನಿಖಾ ತಂಡ ಇಲ್ಲಿಗೆ ಬಂದು ಹಾಜರನ್ನು ಕೂಡ ಮಾಡಿಕೊಂಡು ಹೋಗಲಾಗಿತ್ತು. ಸಂತ್ರಸ್ತೆ ಸಮೇತ ಬಂದು
ಒಂದು ಮಹಾಜರನ್ನ ಕೂಡ ಮಾಡ್ಕೊಂಡು ಹೋಗಿದ್ರು. ಅದೆಲ್ಲ ಆದ ಬಳಿಕ ಭವಾನಿ ರೇವಣ್ಣ ಅವರು ಕೂಡ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಅವ್ರಿಗೂ ಏನಾದರೂ ಬಂಧನದ ಭೀತಿ ಇದೆಯಾ, ಹಾಗಾಗಿ ಅವರೇನಾದರೂ ತಲೆಮರೆಸ್ಕೊಂಡಿದ್ದಾರಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತದೆ. ಇದೆಲ್ಲದರ ಜೊತೆಲಿ ಯಾವಾಗ ಬರ್ಬೋದು ಪ್ರಜ್ವಲ್ ರೇವಣ್ಣ ಅವರು? ಪಾಸ್ಪೋರ್ಟ್ ರದ್ದತಿಗೆ ಸರ್ಕಾರ ಮನವಿಯನ್ನು ಮಾಡ್ಕೊಳ್ಳಾಯಿತು. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೆ ಈಗ ಶೋಕಾಸ್ ನೋಟಿಸನ್ನು ಕೂಡ ಕೇಂದ್ರ ಸರ್ಕಾರ ಹೊರಡಿಸಿದೆನ್ನುವ ಮಾಹಿತಿಯನ್ನು ವಿದೇಶಾಂಗ ಸಚಿವ ಜೈಶಂಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಈ ಪ್ರಕರಣ ಇನ್ನು ಎಷ್ಟು ದಿನ ಎಳೆದುಕೊಂಡು ಹೋಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗಿ ಉಳಿದುಕೊಂಡಿದೆ. ಸ್ಮಿತಾ. ರೈಟ್, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ.